ಅಂತಂದರೆ ಈ ಏನು ಸೈಬರ್ ವಿಡಿಯೋ ಕಾಲ್ ಮುಖಾಂತರ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾರೆ. ಇನ್ನು ತಪ್ಪು ಮಾಡಲಾರ್ದಂಗೆ ನಿಮ್ಮ ಮೇಲೆ ಇನ್ನೂ ಅಪಾದ ಅನ್ನಿಸ್ತಾರೆ. ಅದ್ರ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ. ಎರಡನೇದು ಬೀಟ್ ದ ಡೀಲ್. ಯಾವುದೇ ಕಡಿಮೆ ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಲಾಭಾಂಶ ಕೊಡುವಂಥ ಯಾವುದೇ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಹೇಳ್ತಾರೆ ಬೀಟ್ ದ ಫಿಯರ್ ಆ್ಯಂಡ್ ಬೀಟ್ ದ ಕ್ರೆಡಿಟ್. ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರ್ ಅಥವಾ UPI ಪೇಮೆಂಟ್ಸ್. ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಾನಲ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳೆಲ್ಲ ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಕಾಂಪ್ರಮೈಸ್ ಆಗ್ತಾ ಇದೆ. ಹಾಗಾಗಿ ಇವುಗಳೆಲ್ಲ ಫಸ್ಟು ಕ್ಲಿಕ್ ಮಾಡಬೇಕು. ಎರಡನೇದು ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡ್ತೀವಿ. ನೆಕ್ಸ್ಟ್ ಈಗಾಗಲೇ ಹೇಳಿದ್ರೆ ಇನ್ನೊಂದು ಏನಂತಂದರೆ ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿ ಏನಂತಂದರೆ ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನ್ ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ ಇದು 24/7 ಹೆಲ್ಪ್ಲೈನ್ ಇರೋದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ ನಮ್ಮ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ ಕನ್ಸರ್ನ್ ಯಾರು ಫಾಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿರುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ ಫಸ್ಟು ಬಿ ಕೇರ್ಫುಲ್. ಯಾವುದೂ ಇಂಥ ಸೈಬರ್ ಅಪರಾಧಗಳಿಂದ ದೂರ ಇರುವಂಥದ್ದು ಬೈ ಬೀಯಿಂಗ್ ಅವೇರ್ ಆಫ್ ವಾಟ್ ಆರ್ ಸೈಬರ್ ಕ್ರೈಮ್ಸ್. ಎರಡನೇದು ಒಂದು ವೇಳೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ ವಿತೌಟ್ ಡಿಲೇ ವಿತಿನ್ ಗೋಲ್ಡನ್ ಅವರಲ್ಲಿ 1930 ಮುಖಾಂತರ ಇರ್ಬೋದು ಅಥವಾ ಪೋರ್ಟಲ್ ಇರ್ಬೋದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರ ನೀಡಿದರೆ ಏನು ದುಡ್ಡನ್ನು ಕಳ್ಕೊಂಡಿರ್ತಾರೆ ಅದನ್ನು ನಾವು ರಿಕವರಿ ಮಾಡಲಿಕ್ಕೆ, ರೀಫಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದೆರಡು ಜನರಿಗೆ ಇಲ್ಲಿ ಕಳಿಸಿದ್ದೀವಿ, ಹಾಗೆ ನಾವು ರಿಫಂಡ್ ಮಾಡಿದ್ವಿ. ಇದರಲ್ಲಿ ಏನಂತಂದರೆ ಈಗ ಟ್ರೆಡಿಷನಲ್ ಅಪರಾಧಗಳಲ್ಲಿ ಏನು ಮನೆಗಳ ಹತ್ರ ಆಗಿರುತ್ತೆ ಎಲ್ಲ ಆಗಿರುತ್ತೆ, ಅವುಗಳನ್ನು ರಿಕವರಿ ಮಾಡೋದು ಅಂತಂದರೆ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕಿರುತ್ತೆ. ಗೋಲ್ಡ್ ರಿಕವರಿ, ಕ್ಯಾಶ್ ರಿಕವರಿ, ಎವ್ರಿಥಿಂಗ್ ಈಸ್ ಆನ್ಲೈನ್. ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಐದರ್ ಡೈರೆಕ್ಟ್ಲಿ ಅಥವಾ ಕೋರ್ಟ್ ಯಾರು ನೊಂದಿರ್ತಾರೆ ಅವರಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಹೇಳಿ.